ಇಸ್ಲಾಂ ಏನು ಹೇಳುತ್ತೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಕ್ರಮವಾಗಿರುವಂಥ ಸಂಪತ್ತನ್ನು ವಶಪಡಿಸ್ಕೊಳ್ಳೋಂಗಿಲ್ಲ, ಯಾರಿಂದನೂ ಕಸಿದುಕೊಳ್ಳೋಂಗಿಲ್ಲ ಅಂತೆಲ್ಲ ಇಸ್ಲಾಂ ಹೇಳುತ್ತಲ್ವಾ. ದಾನವಾಗಿ ಪಡ್ಕೊಂಡು ಮಸೀದಿಯನ್ನು ಕಟ್ಟಂಗಿಲ್ಲ ಅಂತ ಕೆಲವರು ವಾದವನ್ನು ಮಾಡ್ತಾರೆ. ಅಂದರೆ ಕಷ್ಟಪಟ್ಟು ದುಡಿದ ದುಡ್ಡಲ್ಲೇ ಮಸೀದಿಯನ್ನು ಕಟ್ಟಬೇಕು ಅನ್ನೋದನ್ನ ಹೇಳ್ತಾರೆ. ಇದೆಲ್ಲವೂ ಪಾಲನೆ ಆಗಿದೆಯಾ? ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಸರ್ಕಾರದಿಂದ ಅನಧಿಕೃತವಾಗಿ ವಶಪಡಿಸ್ಕೊಂಡಿರ್ತಕ್ಕಂತಹ ಯಾವುದೋ ವ್ಯಕ್ತಿ ತಲೆಮಾರುಗಳಿಂದ ಅನುಭವಿಸ್ತಾ ಇರುವಂಥ ಆಸ್ತಿಗಳನ್ನು ನಮ್ಮದು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಇವತ್ತು ನಾವು ನೋಡಿದ್ವಲ್ಲ, ಕಲಬುರಗಿಯಿಂದ ಹಿಡಿದು ಎಲ್ಲೆಲ್ಲಿ ರಾಜ್ಯದಾದ್ಯಂತ ವಕ್ಫ್ ಬೋರ್ಡ್ ಆಸ್ತಿ ಅಂತ ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದಾರಲ್ಲ, ಇಂತಹ ಭೂಮಿಯನ್ನು ಅಧಿಕೃತವಾಗಿ ವಕ್ಫ್ ಬೋರ್ಡ್ ಅಂತ ಸಾಬೀತುಪಡಿಸಲಿ. ಅವಾಗ ಸಾಕಷ್ಟು ವಕ್ಫ್ ಬೋರ್ಡ್ನ ಪ್ರಾಪರ್ಟಿಗಳಿಗೆ ಯಾವುದೇ ದಾಖಲೆಗಳೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈವರೆಗಿನ ಒಂದು ಸಮೀಕ್ಷೆ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಎಲ್ಲಿ ಕಡಿವಾಣ ಬಿದ್ದುಬಿಡುತ್ತೋ ಅಂತ ಹೇಳ್ಬಿಟ್ಟು ದೇಶವನ್ನು ಅರಾಜಕತೆಯಲ್ಲಿ ಮುಳುಗಿಸಬೇಕು ಅನ್ನುವಂಥ ಪ್ರಯತ್ನಗಳು ಬೆನ್ನ ಹಿಂದೆ ನಡೀತಾ ಇದೆ. ಕಲ್ಬೆ ಜಾವೇದ್ ಅವರು ಶಿಯಾ ಧರ್ಮಗುರುಗಳು ಇವರೇನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ಭಾರತದಲ್ಲಿ 5 ಲಕ್ಷಕ್ಕೂ ಮೀರಿದಂತಹ ಹಿಂದೂ ದೇವಾಲಯಗಳಿದೆ. ಈ ದೇವಾಲಯಗಳಲ್ಲಿ ಲಕ್ಷಾಂತರ ಟನ್ ಚಿನ್ನ ಕೊಳಿತಾ ಬಿದ್ದಿದೆ. ಆ ಚಿನ್ನವನ್ನು ತಗೊಂಡ್ಬಿಟ್ಟು ಸರ್ಕಾರ ತನ್ನ ಅಧೀನಕ್ಕೆ ತಗೊಂಡು ಅದನ್ನು ಪ್ರತಿಯೊಬ್ಬ ಬಡವರಿಗೂ ಹಂಚಿಬಿಟ್ರೆ ಪ್ರತಿಯೊಬ್ಬ ಹಿಂದೂನು ಶ್ರೀಮಂತ ಆಗ್ಬಿಡ್ತಾನೆ. ಡಾಲರ್ನ ರೇಟ್ ಏನಿದೆ ಅದು 20 ರೂಪಾಯಿಗೆ ಬರುತ್ತೆ. ಹಂಗಾಗಿ ದೇಶದ ಆರ್ಥಿಕತೆ ಮುಂದೆ ಹೋಗುತ್ತೆ. ಅದನ್ನು ಅಂಥ ಕೆಲಸವನ್ನು ಮಾಡೋದು ಬಿಟ್ಟು ಭಾರತ ಸರ್ಕಾರ ಇವತ್ತು ವಕ್ಫ್ ಬೋರ್ಡ್ಗೆ ತಿದ್ದುಪಡಿಯನ್ನು ತರೋದಕ್ಕೆ ಹೊರಟಿದೆ ಅಂತ ಹೇಳ್ತಕ್ಕಂಥದ್ದು ಈತನ ಒಂದು ವಾದ. ಈ ಮುಲ್ಲಾ ಹಿಂಗೆ ಕುಲ್ಲಂಕುಲವಾಗಿ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾನೆ ಅಂತ ಹೇಳಿದ್ರೆ ಈತನ ಧೈರ್ಯವನ್ನು ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ ಯಾರಾದರೂ ಮುಸ್ಲಿಂ ಸಮುದಾಯದ ಅವರ ಒಂದು ಚಿನ್ನವನ್ನು ಕೊಳ್ಳೆ ಹೊಡೆದು ಏನಾದರೂ ದೇವಾಲಯಗಳಲ್ಲಿ ನಾವು ಇಟ್ಕೊಂಡಿದ್ದೀವ? ಹಿಂದೂ ಸಮಾಜದಲ್ಲಿ ಇವತ್ತು ಸ್ವಾಭಿಮಾನ ಸತ್ತೋಗಿರ್ತಕ್ಕಂಥದ್ದೇ ಇಂಥ ಮುಲ್ಲಾಗಳು ಬಂದು ಕುಲ್ಲಂಕುಲವಾಗಿ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಹಜ್ ಯಾತ್ರೆಗೆ ಹೋಗೋದಕ್ಕೂ ಕೂಡ ಸಬ್ಸಿಡಿ ಆಗಿ ಕೊಡ್ತಾ ಇದ್ದಿದ್ದು ದುಡ್ಡನ್ನು ಕೂಡ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಈಗ ಸೇವ್ ಹಿಂದೂ ಟೆಂಪಲ್ಸ್ ಅನ್ನೋ ಅಭಿಯಾನ ನಡೀತಾ ಇರೋದ್ರಿಂದ ಸರ್ಕಾರದ ತೆಕೆಯಿಂದ ಹಿಂದೂ ದೇವಾಲಯಗಳನ್ನ ಬಿಟ್ಕೊಡ್ಬೇಕು ಅನ್ನೋದ್ರಿಂದ ಹೋರಾಟ ಶುರುವಾಗಿದ್ದಕ್ಕೆ ಈಗ ತಕ್ಕ ಮಟ್ಟಿಗೆ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿ ಅನ್ನ ಪ್ರಸಾದವನ್ನು ಕೊಡುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರಗಳು ಕೈ ಹಾಕಿರ್ತಕ್ಕಂಥದ್ದು. ಹಿಂದೂ ಸಮಾಜ ಗಾಢ ನಿದ್ರೆಯಲ್ಲಿ ಮಲಗಿರುವಂಥದ್ದೇ ಇಂಥ ಮುಲ್ಲಾಗಳು ಬಂದು ಇವತ್ತು ಕುಲ್ಲಂಕುಲ್ಲವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು. ಶತ್ರುಘ್ನ ಸಿನ್ಹಾ ಅವರು ಏನು ಹೇಳ್ತಾರೆ ಗೊತ್ತಾ? ಭಾರತ ಕಿಸಿಕ ಬಾಪ್ಕನೆಯೇ, ಭಾರತ ಯಾರಪ್ಪಂದನೇ ಸ್ವತ್ತಲ್ಲ, ಮುಸಲ್ಮಾನರು ಇಲ್ಲಿರೋರೆ, ಅವರನ್ನು ಸಂರಕ್ಷಣೆ ಮಾಡಬೇಕಾಗಿರೋ ಜವಾಬ್ದಾರಿ ನಂದು ಅಂತ ಹೇಳುವಂಥ ಮಟ್ಟದಲ್ಲಿ ಹೇಳ್ತಾನೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವತ್ತು ವಕ್ಫ್ ಬೋರ್ಡ್ ಅಮೈಂಡ್ಮೆಂಟ್ ಬಿಲ್ಲನ್ನು ಏನಾದರೂ ತಂದರೆ ರಸ್ತೆಗಳನ್ನು ನಾವು ರೂಲ್ ಮಾಡ್ತೀವಿ ಅಂದರೆ ಸಂಸತ್ ನಿಮ್ಮ ಹತ್ರ ಇರ್ಬೋದು, ಆದರೆ ಭಾರತದ ರಸ್ತೆಗಳು ನಮ್ಮ ಹತ್ರ ಇದೆ ಅಂತ ಹೇಳುವಂಥ ಬೆದರಿಕೆಯನ್ನು ಹಾಕ್ತಾರೆ. ಕರ್ನಾಟಕದ ಬಜೆಟಲ್ಲೇ ನೋಡ್ರಲ್ಲ, ಒಬ್ಬೊಬ್ಬ ಮುಲ್ಲನಿಗೆ ಸರ್ಕಾರದ ಆದಾಯದಿಂದ 6,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು. ಎಲ್ಲ ಮೌಲ್ಯಗಳಿಗೆ ಸಂಬಳ ಕೊಡಬೇಕು ಸರ್ಕಾರದಿಂದ ಅನ್ನೋದಾದರೆ ಎಲ್ಲ ಮಸೀದಿಗಳನ್ನು ತಗೊಳ್ಳಿ, ಎಲ್ಲ ಚರ್ಚ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಿ. ನಮ್ಮ ಮಲೆಮಹದೇಶ್ವರ ಬೆಟ್ಟ ಇದೆಯಲ್ಲ, ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದೇ ಒಂದು ಜಾತ್ರೆ ನಡೆದ್ರೆ ಸಾಕು 2.5 ಇಂದ 3 ಕೋಟಿ ರೂಪಾಯಿ ಅನಾಮತ್ತಾಗಿ ಸರ್ಕಾರಕ್ಕೆ ಹೋಗುತ್ತೆ ರೀ. ಅಷ್ಟು ಆದಾಯ ಬರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಷಷ್ಠಿಗಳು ನಡೆಯುತ್ತಲ್ಲ, ಆವಾಗಿನ ಸಮಯದಲ್ಲಿ 3-4 ಕೋಟಿ ರೂಪಾಯಿ ದುಡ್ಡು ಹೋಗುತ್ತೆ. ಈ ಥರ ದೇವಾಲಯಗಳನ್ನು A, B, C, D ಅಂತ ಕ್ಯಾಟಗರಿ ಮಾಡ್ಕೊಂಡಿದೆ ಸರ್ಕಾರ ತನ್ನ ಅಧೀನದಲ್ಲಿ ಇಟ್ಕೊಂಡು. ಈ ಜಾವದ್ ಅನ್ನೋಂಥ ಮುಲ್ಲ ಇವನಿಗೆ ಮಾಹಿತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಆದರೆ ಗಾಜಿನ ಮನೆಗೆ ಕಲ್ಲು ತುರುವಂಥ ಕೆಲಸವನ್ನು ಮಾಡ್ತಾನೆ. ಸರ್ಕಾರ ಈ ವಿಷಯದಲ್ಲಿ ದಿಟ್ಟವಾದಂಥ ನಿರ್ಧಾರವನ್ನು ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ವಕ್ಫ್ ಬಿಲ್ ಅಮೈಂಡ್ಮೆಂಟ್ ಬಿಲ್ಲನ್ನು ಪಾಸ್ ಮಾಡೋದ್ರ ಕಡೆಗೆ ಎದೆಗಾರಿಕೆಯಿಂದನೇ ಹೆಜ್ಜೆ ಇಡಬೇಕು. ಸರ್ಕಾರ ಮಸೀದಿಗಳನ್ನು ಮದ್ರಾಸಗಳನ್ನು ತನ್ನ ತೆಕೆಗೆ ತಗೊಳ್ಳುತ್ತೆ ಅನ್ನೋದಕ್ಕೆ ಹೋದರೆ ಮಾತ್ರ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಆ ಜೀರ್ಣೋದ್ಧಾರಕ್ಕೋಸ್ಕರ ಅವರ ಮಸೀದಿಗಳ ಸುಣ್ಣ ಬಣ್ಣ ಮಾಡೋದಕ್ಕೋಸ್ಕರ ಸರ್ಕಾರ ಇವ್ರಿಗೆ ದುಡ್ಡು ಕೊಡಬೇಕು. ಯಾಕ್ರಿ ಕೊಡಬೇಕು? ಈ ಎಲ್ಲರನ್ನೂ ಸಮಾನವಾಗಿ ನೋಡಬೇಕಂದ್ರೆ ಚರ್ಚ್ಗಳಿರ್ಬೋದು, ಮದ್ರಾಸಗಳಿರ್ಬೋದು, ಮತ್ತು ಮಸೀದಿಗಳಿರ್ಬೋದು, ಎಲ್ಲವನ್ನು ದರ್ಗಾಗಳಿರ್ಬೋದು, ಎಲ್ಲನೂ ಸರ್ಕಾರದ ತೆಕೆಗೆ ತಗೊಳ್ಳಿ. ಆವಾಗ ಸಮಾನ ಅಂತ ಒಪ್ಪನ. ಹಿಂದೂಗಳದನ್ನು ಮಾತ್ರ ತೊಗೊಂಡ್ಬಿಟ್ಟು ಆ ದುಡ್ಡನ್ನ ಹೆಂಗೆ ಬೇಕೋ ಹಂಗೆ ಸರ್ಕಾರದ ಬೊಕ್ಕಸಕ್ಕೆ ಕೊಡುವಾಗ ಹಿಂದೂಗಳು ಯಾರು ಎಲ್ಲೂ ಒಂದು ಕೂಡ ಮಾತನಾಡಲಿಲ್ಲ. ಆದರೆ ಈ ಮುಲ್ಲಾ ಬಂದು ಕುಲ್ಲ ಹೇಳ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? 9 ಲಕ್ಷ ಚಿಲ್ಲರೆ ಹೆಕ್ಟೇರ್ಗಳನ್ನು ಭೂಮಿಯನ್ನು ಏನು ವಶಪಡಿಸ್ಕೊಂಡಿದ್ದೀರಾ, ಅದರ ಅಧಿಕವಾದಂಥ ದಾಖಲಾತಿಗಳನ್ನು ತೋರಿಸಿ ನಿಮ್ಮದು ಅಂತ ಪ್ರೂವ್ ಮಾಡ್ಕೊಳ್ರಿ. ಅದಾಗದೇ ಇದ್ದಂಥ ಪಕ್ಷದಲ್ಲಿ ಅನಧಿಕೃತವಾಗಿರೋದು ಸರ್ಕಾರದ ತೆಕೆಗೆ ಹೋಗಲಿ, ಅದನ್ನು ಬಡವರು ಕೊಡ್ತೀವಿ. 9 ಲಕ್ಷ ಹೆಕ್ಟೇರ್ ಭೂಮಿ ಏನಕ್ಕೆ ಬೇಕು ವಕ್ಫ್ ಬೋರ್ಡ್ಗೆ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಶಾಹೀನ್ ಬಾಗ್ 2.0ಗೆ ಪ್ರಯತ್ನ ಮಾಡ್ತಾ ಇದೆಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಅಮೈನ್ಮೆಂಟ್ ಬಿಲ್ಲನ್ನು ಸಂಸತ್ ಭವನದಲ್ಲಿ ಜಾರಿಗೆ ತೊಗೊಂಬರಕ್ಕೆ ಹೊರಟಿದೆ. ಅಂದರೆ ಆ ಕಾಯ್ದೆಗೆ ಅಂಗೀಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬಡ್ಜೆಟ್ ಅಧಿವೇಶನದಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದೆ. ಈಗಿರುವಾಗ ಪರಿಸ್ಥಿತಿ ಈ ರೀತಿಯಾಗಿರುವಾಗ JPCಯನ್ನು ಏನು ಆಯ್ಕೆ ಮಾಡಿತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ, ಅಲ್ಲಿ ಕೂಡ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಸರ್ವ ಪಕ್ಷದ ಸದಸ್ಯರು ಇರ್ತಾರೆ. ಎಲ್ಲರ ಒಂದು ಅಂಶಗಳನ್ನು ತಗೊಂಡು ಯಾವುದ್ಯಾವುದನ್ನು ಸರಿಪಡಿಸಿ ಅಲ್ಲೂ ಕೂಡ ಬಹುಮತದಿಂದ ಅಂಗೀಕಾರವನ್ನು ಪಡ್ಕೊಂಡು ಈಗ ಸಂಸತ್ನಲ್ಲಿ ಮಂಡನೆಯನ್ನು ಮಾಡಲಾಗಿದೆ. ಆದರೆ ಶಿಯಾ ಧರ್ಮ ಗುರುಗಳಾದ ಸೈಯದ್ ಕಲ್ಬೆ ಜಾವೇದ್ ಅನ್ನೋರು ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಂಗಳವಾರದ ದಿನ. ಈತನಿಗೆ ಏನಂತೆ ಅಂದರೆ, ನೋಡಿ
ಇವತ್ತು ವಕಫ್ ಬೋರ್ಡ್ ಏನಿದೆ, ವಕಫ್ ಬೋರ್ಡ್ನ ಒಂದು ಬಿಲ್ ಏನು ಅಮೈಂಡ್ ಮಾಡಿ ಕೊಟ್ಟಿದ್ದಾರೆ, ಇವರಿಗೆ ಸರ್ವಾಧಿಕಾರವನ್ನು ಕೊಟ್ಬಿಟ್ಟಿದ್ದಾರೆ. ಸರ್ಕಾರ ಮತ್ತು ನ್ಯಾಯಾಲಯ ಏನು ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಉಂಟು ದೇಶದಲ್ಲಿ. ಇವತ್ತು 9 ಲಕ್ಷ ಹೆಕ್ಟೇರ್ಗೂ ಮೀರಿದಂಥ ಒಂದು ಪ್ರಾಪರ್ಟಿಗಳು ವಕ್ಫ್ ಬೋರ್ಡ್ನ ಕೈಯಲ್ಲಿರ್ತಕ್ಕಂಥದ್ದು. ಇವ್ರಿಗೆ ಮನ ಬಂದಂತೆ ಊರನ್ನೇ ಬೇಕಾದ್ರೆ ತಮ್ಮದು ಅಂತ ಬರ್ಕೊಳ್ತಾರೆ. ಆದರೆ ಇವರನ್ನ ಎಲ್ಲೂ ಪ್ರಶ್ನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈತ ಹೇಳಿಕೆಯನ್ನು ಕೊಡ್ತಾ ಇರೋದು. ಕಲ್ಬೆ ಜಾವೇದ್ ಅವರು ಶಿಯಾ ಧರ್ಮಗುರುಗಳು. ಇವರೇನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ಭಾರತದಲ್ಲಿ 5 ಲಕ್ಷಕ್ಕೂ ಮೀರಿದಂತಹ ಹಿಂದೂ ದೇವಾಲಯಗಳಿದೆ. ಈ ದೇವಾಲಯಗಳಲ್ಲಿ ಲಕ್ಷಾಂತರ ಟನ್ ಚಿನ್ನ ಕೊಳಿತ ಬಿದ್ದಿದೆ. ಆ ಚಿನ್ನವನ್ನು ತಗೊಂಡ್ಬಿಟ್ಟು ಸರ್ಕಾರ ತನ್ನ ಅಧೀನಕ್ಕೆ ತಗೊಂಡು ಅದನ್ನು ಪ್ರತಿಯೊಬ್ಬ ಬಡವರಿಗೂ ಹಂಚ್ಬಿಟ್ರೆ ಪ್ರತಿಯೊಬ್ಬ ಹಿಂದೂನು ಶ್ರೀಮಂತ ಆಗ್ಬಿಡ್ತಾನೆ. ಡಾಲರ್ನ ರೇಟ್ ಏನಿದೆ ಅದು 20 ರೂಪಾಯಿಗೆ ಬರುತ್ತೆ. ಹಂಗಾಗಿ ದೇಶದ ಆರ್ಥಿಕತೆ ಮುಂದೆ ಹೋಗುತ್ತೆ. ಅಂಥ ಕೆಲಸವನ್ನು ಮಾಡೋದು ಬಿಟ್ಟು ಭಾರತ ಸರ್ಕಾರ ಇವತ್ತು ವಕ್ಫ್ ಬೋರ್ಡ್ಗೆ ತಿದ್ದುಪಡಿಯನ್ನು ತರೋದಕ್ಕೆ ಹೊರಟಿದೆ ಅಂತ ಹೇಳ್ತಕ್ಕಂಥದ್ದು ಈತನ ಒಂದು ವಾದ. ಈತನಿಗೆ ಮಾಹಿತಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿಂದೂ ಎಂಡಸ್ಮೆಂಟ್ ಬೋರ್ಡ್ನ ಅನ್ವಯದಲ್ಲಿ ಇವಾಗಲೇ ಸಾಕಷ್ಟು ಪುರಾತತ್ವ ಇಲಾಖೆಯ ಅಧೀನದಲ್ಲಿರುವಂಥ ದೇವಾಲಯಗಳಿರ್ಬೋದು, ಆಮೇಲೆ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿರಬಹುದು, ಸಾಕಷ್ಟು ದೇವಾಲಯಗಳು ಸರ್ಕಾರದ ಅಧೀನದಲ್ಲೇ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಚಿನ್ನವನ್ನು ಏನು ಖಜಾನೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ದೇವಸ್ಥಾನದ ಹೆಸರಲ್ಲಿ ರಿಸರ್ವ್ ಬ್ಯಾಂಕಲ್ಲೇ ಅದನ್ನು ತೊಗೊಂಡೋಗಿ ಡೆಪಾಸಿಟ್ ಮಾಡಿರ್ತಾರೆ. ಅಂದರೆ ಅಲ್ಲಿ ಇಟ್ಟಿರ್ತಾರೆ ರಿಸರ್ವ್ ಬ್ಯಾಂಕಲ್ಲಿ. ಅದರದ್ದು ಬೆಳವಣಿಗೆ ಆದಂಗೆಲ್ಲ, ಚಿನ್ನದ ಬೆಲೆ ವೃದ್ಧಿ ಆದಂಗೆಲ್ಲ ಆ ದೇವಾಲಯಗಳಿಗೆ ವರಮಾನ ಬರುತ್ತೆ. ಆದರೆ ಈ ಮುಲ್ಲಾ ಹಿಂಗೆ ಕುಲ್ಲಂಕುಲವಾಗಿ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾನೆ ಅಂತ ಹೇಳಿದ್ರೆ ಈತನ ಧೈರ್ಯವನ್ನು ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ ಯಾರಾದರೂ ಮುಸ್ಲಿಂ ಸಮುದಾಯದ ಅವರ ಒಂದು ಚಿನ್ನವನ್ನು ಕೊಳ್ಳೆ ಹೊಡೆದು ಏನಾದರೂ ದೇವಾಲಯಗಳಲ್ಲಿ ನಾವು ಇಟ್ಕೊಂಡಿದ್ದೀವ? ಹಿಂದೂ ಸಮಾಜದಲ್ಲಿ ಇವತ್ತು ಸ್ವಾಭಿಮಾನ ಸತ್ತೋಗಿರ್ತಕ್ಕಂಥದ್ದೇ ಇಂಥ ಮುಲ್ಲಾಗಳು ಬಂದು ಕುಲ್ಲಂಕುಲವಾಗಿ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ನಿಯತ್ತಿನ ಸಂಪಾದನೆ, ನಮ್ಮ ಪ್ರಾಮಾಣಿಕ ಸಂಪಾದನೆ. ನಾವು ವರ್ಷ ಪೂರ್ತಿ ದುಡ್ದಂಥ ದುಡ್ಡಲ್ಲಿ ನಮ್ಮ ಮನೆ ದೇವತೆ ಇರ್ಬೋದು, ಇಷ್ಟ ದೇವತೆ ಇರ್ಬೋದು, ಅಥವಾ ತೀರ್ಥಕ್ಷೇತ್ರಗಳಿರ್ಬೋದು, ನಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗೋಸ್ಕರ ದೇವರಿಗೆ ಒಂದು ಕಾಣಿಕೆಯಾಗಿ ತಲುಪಿಸಿರತಕ್ಕಂತಹ ಹಣ ಇರ್ಬೋದು, ಇದು ಎಲ್ಲವೂ ಹೋಗಿ ದೇವಸ್ಥಾನದ ಇದು ಉಂಡಿಯಲ್ಲಿ ಬೀಳುತ್ತೆ. ಇದನ್ನು ಸರ್ಕಾರ ದೇವಾಲಯಗಳನ್ನು ತನ್ನ ತೆಕೆಯಲ್ಲಿ ಇಟ್ಕೊಂಡಿರೋದ್ರಿಂದ ಆ ವರಮಾನ ಪೂರ್ತಿ ಸರ್ಕಾರಕ್ಕೆ ಹೋಗುತ್ತೆ. ಅದನ್ನು ಹಿಂದೂಗಳಿಗೆ ಖರ್ಚು ಮಾಡಬೇಕಾಗಿತ್ತು ನ್ಯಾಯ ರೀತಿಯಿಂದ ನೋಡಿದ್ರೆ. ಏನು ಸಂಸ್ಕೃತ ಪಾಠಶಾಲೆಗಳನ್ನು ತೆರೆಯೋದಕ್ಕಿರ್ಬೋದು, ಗುರುಕುಲಗಳನ್ನು ತೆಗಿಲಿಕ್ಕಿರ್ಬೋದು, ದೇವಸ್ಥಾನದ ಜೀರ್ಣೋದ್ಧಾರಕ್ಕಿರ್ಬೋದು, ಮತ್ತು ಯಾರಾದರೂ ಹಿಂದೂಗಳು ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕಾಕೊಂಡ್ರೆ ಅವ್ರಿಗೆ ಸಹಾಯಧನವಾಗಿ ಕೊಡೋದಿರ್ಬೋದು, ಗೋಶಾಲೆಗಳಿರ್ಬೋದು, ಯಜ್ಞ ಹೋಮ ಹವನಗಳನ್ನು ಮಾಡೋದಿರ್ಬೋದು, ಇನ್ನೂ ಸಾಕಷ್ಟು ವಿಚಾರಗಳು ಹಿಂದೂ ಸಮಾಜಕ್ಕೆ ಪಟ್ಟಂತೆ ಬರುತ್ತೆ. ಸರಳ ವಿವಾಹಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ವೃದ್ಧಾಶ್ರಮಗಳನ್ನ ತೆರೀತಕ್ಕಂಥದ್ದು, ಇಂಥ ಸಾಕಷ್ಟು ಬರುತ್ತೆ. ಆದರೆ ಹಿಂದೂ ಧಾರ್ಮಿಕೇತರ ಅಂದರೆ ಹಿಂದೂ ಧರ್ಮಕ್ಕೆ ಸಂಬಂಧಪಡದೇ ಇರತಕ್ಕಂಥ ಸರ್ಕಾರದ ಯೋಜನೆಗಳಿಗೆಲ್ಲ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ದುಡ್ಡನ್ನು ಬಳಸ್ತಾ ಇರತಕ್ಕಂಥದ್ದು ಏನು ಇಲ್ಲಿ ಕಣ್ಮರೆಯಿಂದ ಏನು ಪಕ್ಕಕ್ಕೆ ಸೆರೆದಿಲ್ಲ. ಎಲ್ರಿಗೂ ಕಣ್ಣೆದುರುಗಡೆನೇ ಗೊತ್ತಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇರುವಂತೆ ತಿರುಪತಿ, ಇದು ಆಂಧ್ರ ಪ್ರದೇಶದಲ್ಲಿ ಒಂದು ಧಾರ್ಮಿಕ ದತ್ತಿ ಇದೆ, ಕೇರಳದಲ್ಲಿದೆ, ಎಲ್ಲ ರಾಜ್ಯಗಳಲ್ಲಿದೆ. ಈ ಎಲ್ಲ ದೇವಾಲಯಗಳಿಂದ ಬರ್ತಕ್ಕಂಥ ಆದಾಯ ಭಾರತ ಸರ್ಕಾರಕ್ಕೆ ಹೋಗೋದು, ರಾಜ್ಯ ಸರ್ಕಾರಗಳ ಹೆಸರಲ್ಲಿ. ಅದನ್ನು ಇವ್ರಿಗೆ ಹಜ್ ಯಾತ್ರೆಗೆ ಹೋಗೋದಕ್ಕೂ ಕೂಡ ಸಬ್ಸಿಡಿಯಾಗಿ ಕೊಡ್ತಾ ಇದ್ದಿದ್ದು ದುಡ್ಡು ಕೂಡ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಈಗ ಸೇವ್ ಹಿಂದೂ ಟೆಂಪಲ್ಸ್ ಅನ್ನೋ ಅಭಿಯಾನ ನಡೀತಾ ಇರೋದ್ರಿಂದ ಸರ್ಕಾರದ ತೆಕೆಯಿಂದ ಹಿಂದೂ ದೇವಾಲಯಗಳನ್ನ ಬಿಟ್ಕೊಡ್ಬೇಕು ಅನ್ನೋದ್ರಿಂದ ಹೋರಾಟ ಶುರುವಾಗಿದ್ದಕ್ಕೆ ಈಗ ತಕ್ಕ ಮಟ್ಟಿಗೆ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿ ಅನ್ನ ಪ್ರಸಾದವನ್ನು ಕೊಡುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರಗಳು ಕೈ ಹಾಕಿರ್ತಕ್ಕಂಥದ್ದು. ಆದರೆ ಈ ಮುಲ್ಲಾ ಬಂದು ಕುಲ್ಲಂಕುಲವಾಗಿ ರೀತಿಯಾಗಿ ಹೇಳ್ತಾನಲ್ಲ, ಇಡೀ ಊರನ್ನೇ ತಮ್ಮದು ಅಂತ ಹೇಳಿ ಇವ್ರು ಬರ್ಸ್ಕೊಳ್ತಾರಲ್ಲ, ಆವಾಗ ಹಿಂದೂ ಸಮಾಜ ಗಾಢ ನಿದ್ರೆಯಲ್ಲಿ ಮಲಗಿರೋಂಥದ್ದೇ ಇಂಥ ಮುಲ್ಲಾಗಳು ಬಂದು ಇವತ್ತು ಕುಲ್ಲಂಕುಲವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಈ ಒಂದು ತುಪ್ಪಕ್ಕೆ ಬೆಂಕಿ ಹಚ್ಚುವಂಥ ಕೆಲಸನ ಶತ್ರುಘ್ನ ಸಿನ್ಹಾ ಅನ್ನುವಂಥ TMCಯ ಶಾಸಕ ಇದು MP ಶತ್ರುಘ್ನ ಸಿನ್ಹಾ ಅವರು ಏನು ಹೇಳ್ತಾರೆ ಗೊತ್ತಾ? ಭಾರತ ಕಿಸಿಕ ಬಾಪ್ಕ ನೈಯೆ, ಭಾರತ ಯಾರಪ್ಪನ ಮನೆ ಸ್ವತ್ತಲ್ಲ, ಮುಸಲ್ಮಾನರು ಇಲ್ಲಿರೋರೆ, ಅವರನ್ನು ಸಂರಕ್ಷಣೆ ಮಾಡಬೇಕಾಗಿರೋ ಜವಾಬ್ದಾರಿ ನಂದು ಅಂತ ಹೇಳುವಂಥ ಮಟ್ಟದಲ್ಲಿ ಹೇಳ್ತಾನೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವತ್ತು ವಕ್ಫ್ ಬೋರ್ಡ್ ಅಮೈಂಡ್ಮೆಂಟ್ ಬಿಲ್ಲನ್ನು ಏನಾದರೂ ತಂದರೆ ರಸ್ತೆಗಳನ್ನು ನಾವು
ರೂಲ್ ಮಾಡ್ತೀವಿ. ಅಂದರೆ ಸಂಸತ್ ನಿಮ್ಮ ಹತ್ರ ಇರ್ಬೋದು, ಆದರೆ ಭಾರತದ ರಸ್ತೆಗಳು ನಮ್ಮ ಹತ್ರ ಇದೆ ಅಂತ ಹೇಳುವಂಥ ಬೆದರಿಕೆಯನ್ನು ಹಾಕ್ತಾರೆ. ಹಾಗಾಗಿ ಇಲ್ಲಿ ಹಿಂದೂ ಸಮಾಜ ಸ್ವಾಭಿಮಾನದ ಪ್ರಶ್ನೆಯಿಂದ ಈ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ಲನ್ನು ಜಾರಿಗೆ ತಗೊಂಬರೋದಕ್ಕೆ ಕಾನೂನಾತ್ಮಕವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ಸಂವಿಧಾನಿಕವಾಗಿ ಅಂಗೀಕಾರ ಆದರೆ ಇವ್ರು ಮಾಡಿರುವಂಥ ಎಲ್ಲ ಅಕ್ರಮಗಳು ಎಲ್ಲಿ ಬಯಲಿಗೆ ಬರುತ್ತೋ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ವಕ್ಫ್ ಬೋರ್ಡ್ನ ಪ್ರಾಪರ್ಟಿಗಳಿಗೆ ಯಾವುದೇ ದಾಖಲೆಗಳೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈವರೆಗಿನ ಒಂದು ಸಮೀಕ್ಷೆ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಎಲ್ಲಿ ಕಡಿವಾಣ ಬಿದ್ದುಬಿಡುತ್ತೋ ಅಂತ ಹೇಳ್ಬಿಟ್ಟು ದೇಶವನ್ನು ಅರಾಜಕತೆಯಲ್ಲಿ ಮುಳುಗಿಸ್ಬೇಕು ಅನ್ನುವಂಥ ಪ್ರಯತ್ನಗಳು ಬೆನ್ನ ಹಿಂದೆ ನಡೀತಾ ಇದೆ. ಇದನ್ನೆಲ್ಲ ನಾವು ಗಮನಿಸಿ ನೋಡಬೇಕು ಸೂಕ್ಷ್ಮವಾಗಿ. ಯಾವುದೋ ಕೆಲಸಕ್ಕೆ ಬಾರದಂಥ ನಿರರ್ಥಕ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ನಾಳೆ ದಿನ ಇವತ್ತು ವಕ್ಫ್ ಬೋರ್ಡ್ ಬಿಲ್ಲನ್ನು ಮಾಡಬಾರ್ದು ಅಂತ ಹೇಳೋದಕ್ಕೆ ಬೆದರಿಕೆ ಹಾಕೋಕ್ಕೆ ಇವಾಗ ಜಂತರ್ ಮಂತರ್ಗೆ ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಡೆಲ್ಲಿಯಲ್ಲಿರೋ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಇವರು ಮುಂದಾಗಿದ್ದಾರೆ. ಇನ್ನೂ ಬಿಲ್ಲೇ ಪ್ರೆಸೆಂಟ್ ಆಗಿರೋದು, ಅಂಗೀಕಾರ ಮಾಡಿ ಅದನ್ನು ಮಂಡನೆ ಮಾಡಿ ಅಂಗೀಕಾರ ತಗೊಳ್ಳೋದಕ್ಕೆ ಆಸ್ಪದವನ್ನೇ ಕೊಡ್ತಾ ಇಲ್ಲ ವಿರೋಧ ಪಕ್ಷಗಳು. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ನ್ಯಾಯಾಲಯದ ಚೌಕಟ್ಟಿಗೆ ಬರದೇ ಇರುವಂತೆ ವಕ್ಫ್ ಬೋರ್ಡ್ನ ಒಂದು ಕಾಯ್ದೆಗಳನ್ನು ನಿರ್ಮಿಸಿಕೊಡಲಾಗಿರ್ತಕ್ಕಂಥದ್ದು. ಈ ಮುಲ್ಲಾ ಮೌಲ್ವಿಗಳಿಗೆ ಯಾವುದಾದ್ರೂ ಒಂದು ಮಸೀದಿಯಿಂದ ಸರ್ಕಾರ ಬರ್ತಕ್ಕಂಥ ಮಸೀದಿಯ ಆದಾಯವನ್ನು ಸರ್ಕಾರದ ಬೊಕ್ಕಸಕ್ಕೆ ತಗೊಳ್ಳಿ ಅಂತ ಹೇಳುವಂಥ ಎದೆಗಾರಿಕೆ ಎಲ್ಲೂ ಇಲ್ಲ ಈ ಮುಲ್ಲಾ ಮೌಲ್ವಿಗಳಿಗೆ. ಇವ್ರದ್ದು ಮಾತ್ರ ಇವರೇ ತಿನ್ನಬೇಕು. ಅದು ಅಲ್ದಿರ ಇವಾಗ ಕರ್ನಾಟಕದ ಬಡ್ಜೆಟಲ್ಲೇ ನೋಡ್ರಲ್ಲ, ಒಬ್ಬೊಬ್ಬ ಮುಲ್ಲನಿಗೆ ಸರ್ಕಾರದ ಆದಾಯದಿಂದ 6,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು. ಅದೇ ರೀತಿಯಾಗಿ ಎಲ್ಲ ರಾಜ್ಯ ಸರ್ಕಾರಗಳು ಓಲೈಕೆ ಮಾಡ್ತಾ ಇರತಕ್ಕಂಥದ್ದು. ತೆಲಂಗಾಣದಲ್ಲಿರ್ಬೋದು, ಡೆಲ್ಲಿಯಲ್ಲಿರ್ಬೋದು, ಉತ್ತರ ಪ್ರದೇಶದಲ್ಲಿರ್ಬೋದು, ಎಲ್ಲ ರಾಜ್ಯಗಳು. ಈ ದುಡ್ಡೆಲ್ಲ ಯಾರ್ದು? ತೆರಿಗೆಯನ್ನು. ಹಂಗಂದರೆ ಮುಲ್ಲಾ ಮೌಲ್ವಿಗಳಿಗೆ ಸಂಬಳ ಕೊಡಬೇಕು ಸರ್ಕಾರದಿಂದ ಅನ್ನೋದಾದರೆ ಎಲ್ಲ ಮಸೀದಿಗಳನ್ನೂ ತಗೊಳ್ಳಿ, ಎಲ್ಲ ಚರ್ಚ್ಗಳ್ನೂ ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಿ. ಆವಾಗ ಹಿಂದೂ ದೇವಾಲಯಗಳ ಬಗ್ಗೆ ಇವ್ರು ಮಾತಾಡಲಿ. ಯಾಕೆ ಅಂತ ಹೇಳಿದ್ರೆ ನಾನು ನಿಮಗೆ ಕೆಲವೊಂದು ಉದಾಹರಣೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಇದೆಯಲ್ಲ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದೇ ಒಂದು ಜಾತ್ರೆ ನಡೆದ್ರೆ ಸಾಕು 2.5 ಇಂದ 3 ಕೋಟಿ ರೂಪಾಯಿ ಅನಾಮತ್ತಾಗಿ ಸರ್ಕಾರಕ್ಕೆ ಹೋಗುತ್ತೆ ರೀ. ಅಷ್ಟು ಆದಾಯ ಬರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಷಷ್ಠಿಗಳು ನಡೆಯುತ್ತಲ್ಲ, ಆವಾಗಿನ ಸಮಯದಲ್ಲಿ 3-4 ಕೋಟಿ ರೂಪಾಯಿ ದುಡ್ಡು ಹೋಗುತ್ತೆ. ಈ ಥರ ದೇವಾಲಯಗಳನ್ನು ABCD ಅಂತ ಕ್ಯಾಟಗರಿ ಮಾಡ್ಕೊಂಡಿದೆ ಸರ್ಕಾರ ತನ್ನ ಅಧೀನದಲ್ಲಿ ಇಟ್ಕೊಂಡು. ಯಾವುದ್ಯಾವುದು ಇವಾಗ C ಇಂದ D ಕ್ಯಾಟಗರಿ ದೇವಾಲಯಗಳಿದೆ, ಅಲ್ಲಿ ದೇವರಿಗೆ ದೀಪವನ್ನು ಹಚ್ಚಲಿಕ್ಕೆ ಎಣ್ಣೆಗೂ ಕೂಡ ಗತಿ ಇಲ್ಲದೆ ಇರೋವಂಥ ಪರಿಸ್ಥಿತಿ ಇರುವಾಗ ಈ ಮುಲ್ಲಾ ಮೌಲ್ವಿಗಳು ಚಿನ್ನವನ್ನು ತಗೊಂಬಂದು ರಿಸರ್ವ್ ಬ್ಯಾಂಕಲ್ಲಿ ಟ್ರೆಷರಿ ಮಾಡಬೇಕು ಅಂತಲೇ ಈ ಮುಲ್ಲಾ, ಈ ಜಾವದ್ ಅನ್ನೋವಂಥ ಮುಲ್ಲಾ, ಇವನಿಗೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಗಾಜಿನ ಮನೆಗೆ ಕಲ್ಲು ತುರುವಂಥ ಕೆಲಸವನ್ನು ಮಾಡ್ತಾನೆ. ಸರ್ಕಾರ ಈ ವಿಷಯದಲ್ಲಿ ದಿಟ್ಟವಾದಂಥ ನಿರ್ಧಾರವನ್ನು ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾಸ್ ಮಾಡೋದ್ರ ಕಡೆಗೆ ಎದೆಗಾರಿಕೆಯಿಂದನೇ ಹೆಜ್ಜೆ ಇಡಬೇಕು. ಇಲ್ಲದೇ ಇದ್ದರೆ ಇವತ್ತು ವಕ್ಫ್ ಬೋರ್ಡ್ ಬಿಲ್ಗೆ ಅಪೋಸ್ ಮಾಡ್ದಂಗೆ ನಾಳೆ ಎಲ್ಲ ವಿಧವಾದಂಥ ಕಾನೂನುಗಳಿಗೂ ಇವರು ಅಡ್ಡ ಬಂದೇ ಬರ್ತಾರೆ. ಶಾಹೀನ್ ಬಾಗ್ ರೀತಿಯಲ್ಲಿ ಕೂತ್ಕೊಳ್ತಾರಂತೆ ಇವರು ಹೋರಾಟ ಮಾಡೋದಕ್ಕೆ. ತಿಂಗಳಾನ್ಗಟ್ಲೆ ಕಿಸಾನ್ದು ರ್ಯಾಲಿ ನಡೀತಲ್ಲ, ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಹೈವೇಗಳನ್ನು ಬ್ಲಾಕ್ ಮಾಡಿ ತಿಂಗಳಾನ್ಗಟ್ಲೆ ಮಾಡಿರಲ್ಲ ಹೋರಾಟವನ್ನು, ಆ ರೀತಿಯಾಗಿ ಮಾಡ್ತಾರಂತೆ. ಈ ರೀತಿ ತಿಂಗಳಾನ್ಗಟ್ಲೆ ಹೋರಾಟ ಮಾಡೋದಕ್ಕೆ ಇವ್ರ ಹತ್ರ ದುಡ್ಡಿದೆ. ಆ ದುಡ್ಡುಗಳು ಎಲ್ಲೆಲ್ಲಿಂದ ಬರ್ತಾ ಇದ್ದಾವೆ, ವಿದೇಶದಿಂದ ಬರ್ತಾ ಇದೆಯಾ ದೇಣಿಗೆ ಅನ್ನೋದನ್ನು ಸರ್ಕಾರ ನೋಡಬೇಕಿಲ್ಲಿ. ಈ ರೀತಿಯಾಗಿ ಪ್ರತಿಭಟನೆ ಮಾಡೋಕ್ಕೆ ಇವ್ರ ಹತ್ರ ದೇಣಿಗೆ ಇದೆ. ಆದರೆ ಸರ್ಕಾರ ಮಸೀದಿಗಳನ್ನು, ಮದ್ರಾಸಗಳನ್ನು ತನ್ನ ತೆಕ್ಕೆಗೆ ತಗೊಳ್ಳುತ್ತೆ ಅನ್ನೋದಕ್ಕೆ ಹೋದರೆ ಮಾತ್ರ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಆ ಜೀರ್ಣೋದ್ಧಾರಕ್ಕೋಸ್ಕರ ಅವರ ಮಸೀದಿಗಳ ಸುಣ್ಣ ಬಣ್ಣ ಮಾಡೋದಕ್ಕೋಸ್ಕರ ಸರ್ಕಾರ ಇವ್ರಿಗೆ ದುಡ್ಡು ಕೊಡಬೇಕು. ಯಾಕ್ರಿ ಕೊಡಬೇಕು? ಎಲ್ಲಿದೆ ಸಮಾನತೆ? ಸೆಕ್ಯುಲರ್ವಾದ ಅಂತ ಮಾತಾಡೋವಂಥ ಎಲ್ಲ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಇಂಡಿ ಮೈತ್ರಿಕೂಟ ಇದೆಯಲ್ಲ, ಇಂಡಿ ಮೈತ್ರಿಕೂಟದ ಎಲ್ಲ ನಾಯಕರು ಇವ್ರ ಪರವಾಗಿ ನಿಲ್ತಾ ಇದ್ದಾರೆ. ಇವತ್ತು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಕೊನೆಗೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ಸು ಕೂಡ ಬರುತ್ತೆ. ಕಾಂಗ್ರೆಸ್ ಬಿಲ್ಲು ಇವತ್ತು ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಬಿಲ್ ಬರಲೇಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇರೋವಂಥ ಒಂದು ಪ್ರಮುಖ ಪಾರ್ಟಿ. ಇವತ್ತು ಈ ಮುಲ್ಲಾ ಕುಲ್ಲವಾಗಿ ಬಂದು ಈ ಥರ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತಾರಲ್ಲ ಇವರು ಶಿಯಾ ಧರ್ಮಗುರುಗಳು. ನೋಡಿ, ಶಿಯಾ ಇರಲಿ ಸುನ್ನಿ ಇರಲಿ, ಈ ವಕ್ಫ್ ಬೋರ್ಡ್ನಲ್ಲಿ ಇವ್ರದ್ದೇ ಟ್ವಿಸ್ಟ್ಗಳಿದೆ. ಯಾಕೆ ಅಂತ ಹೇಳಿದ್ರೆ ಸುನ್ನಿ ವಕ್ಫ್ ಬೋರ್ಡು, ಶಿಯಾ ವಕ್ಫ್ ಬೋರ್ಡು ಮತ್ತು ಇದರಲ್ಲಿ ಕೆಲವರು ಪ್ರಭಾವಿಗಳು ವಕ್ಫ್ ಬೋರ್ಡ್ನ ಆಸ್ತಿಯಿಂದ ಬರುವಂಥ ಆದಾಯಗಳನ್ನು ತಮ್ಮ ತೆಕೆಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಒಂದು ಭಾಗ. ಆದರೆ ಮುಸಲ್ಮಾನೇತರರಿಂದ ದಾನ ಪಡ್ಕೊಳಂಗೂ ಇಲ್ಲ ಅಂತ ವಕ್ಫ್ ಬೋರ್ಡ್ನ ಕಾನೂನುಗಳು ಹೇಳೋದು. ಮತ್ತು ಈ ಪರ್ಸ್ನಲ್ ಲಾ ಇದೆಯಲ್ಲ, ಮುಸ್ಲಿಂ ಪರ್ಸ್ನಲ್ ಲಾ, ಅದರಲ್ಲೊಬ್ಬ ಮೌಲಾನ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಶರಿಯಾ ಕಾನೂನು ಒಳಗಡೆ ಯಾರಾದರೂ
ಪ್ರವೇಶ ಮಾಡಿದ್ರೆ ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳುವಂಥ ಬೆದರಿಕೆಯನ್ನು ಹಾಕ್ತಾರೆ. ಹಾಗಾಗಿ ಇವತ್ತು 9 ಲಕ್ಷ ಚಿಲ್ಲರೆ ಹೆಕ್ಟೇರ್ ಭೂಮಿಯನ್ನು ಏನು ಇವರು ಹೊಂದಿದ್ದಾರೆ, ಇದರಲ್ಲಿ ಯಾರ್ಯಾರು ಮುಸಲ್ಮಾನರು ವಕ್ಫ್ ಬೋರ್ಡ್ಗೆ ದಾನವನ್ನು ಕೊಟ್ಟರು ಅನ್ನೋದನ್ನು ಸ್ಪಷ್ಟಪಡಿಸಿ. ನಿಮ್ಮದೇ ಭೂಮಿ ಆದರೆ ಸ್ಪಷ್ಟಪಡಿಸಿ. ಮತ್ತು ಇಸ್ಲಾಂ ಏನು ಹೇಳುತ್ತೆ ಅಂತೇಳಿದ್ರೆ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಕ್ರಮವಾಗಿರುವಂಥ ಸಂಪತ್ತನ್ನು ವಶಪಡಿಸ್ಕೊಳ್ಳೋಂಗಿಲ್ಲ, ಯಾರಿಂದನೂ ಕಸಿದುಕೊಳ್ಳೋಂಗಿಲ್ಲ ಅಂತೆಲ್ಲ ಇಸ್ಲಾಂ ಹೇಳುತ್ತಲ್ವಾ. ದಾನವಾಗಿ ಪಡ್ಕೊಂಡು ಮಸೀದಿಯನ್ನು ಕಟ್ಟಂಗಿಲ್ಲ ಅಂತ ಕೆಲವರು ವಾದವನ್ನು ಮಾಡ್ತಾರೆ. ಅಂದರೆ ಕಷ್ಟಪಟ್ಟು ದುಡಿದ ದುಡ್ಡಲ್ಲೇ ಮಸೀದಿಯನ್ನು ಕಟ್ಟಬೇಕು ಅನ್ನೋದನ್ನೇ ಹೇಳ್ತಾರೆ. ಇದೆಲ್ಲವೂ ಪಾಲನೆ ಆಗಿದೆಯಾ? ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಸರ್ಕಾರದಿಂದ ಅನಧಿಕೃತವಾಗಿ ವಶಪಡಿಸ್ಕೊಂಡಿರತಕ್ಕಂತಹ ಯಾವುದೋ ವ್ಯಕ್ತಿ ತಲೆಮಾರುಗಳಿಂದ ಅನುಭವಿಸ್ತಾ ಇರುವಂಥ ಆಸ್ತಿಗಳನ್ನು ನಮ್ಮದು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಇವತ್ತು ನಾವು ನೋಡಿದ್ವಲ್ಲ, ಕಲಬುರಗಿಯಿಂದ ಹಿಡಿದು ಎಲ್ಲೆಲ್ಲಿ ರಾಜ್ಯದಾದ್ಯಂತ ವಕ್ಫ್ ಬೋರ್ಡ್ ಆಸ್ತಿ ಅಂತ ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದಾರಲ್ಲ, ಇಂತಹ ಭೂಮಿಯನ್ನು ಅಧಿಕೃತವಾಗಿ ವಕ್ಫ್ ಬೋರ್ಡ್ ಅಂತ ಸಾಬೀತುಪಡಿಸ್ಲಿ. ಆವಾಗ ಜಿಲ್ಲಾಧಿಕಾರಿಗಳು ಇವಾಗವರೆಗೂ ಏನು ನ್ಯಾಯಾಲಯಕ್ಕೆ ಹೋಗಂಗಿರಲಿಲ್ಲ. ಯಾವುದೇ ಡಿಸ್ಪ್ಯೂಟ್ ಆದರೂ ಟ್ರಿಬ್ಯುನಲ್ಗೆ ಹೋಗಬೇಕು, ವಕ್ಫ್ ಬೋರ್ಡ್ ಸ್ಟೇಟ್ ಟ್ರಿಬ್ಯುನಲ್ಗೆ ಹೋಗಬೇಕಾಗಿತ್ತು. ಆದರೆ ಈ ವಕ್ಫ್ ಬೋರ್ಡ್ ಬಿಲ್ ಅಮೆಂಡ್ಮೆಂಟ್ ಆಗಿ ಜಾರಿಗೆ ಬಂದು ಕಾಯ್ದೆ ಆದರೆ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಬರುತ್ತೆ. ಅವರವಾಗ ನೋಡ್ತಾರೆ, ದಾಖಲಾತಿಗಳನ್ನ ತೆಗೆದು ಸ್ಪಷ್ಟಪಡಿಸ್ತಾರೆ, ಇದು ವಕ್ಫ್ ಬೋರ್ಡ್ದಾ ಇಲ್ಲ ಇನ್ನೊಬ್ಬರದಾ ಅಂತ. ಹಂಗಾಗಿ ಈ ಮುಲ್ಲಾನ ಗಾಯಕ್ಕೆ ನಾವು ಮುಲಾ ಮರೆಯುವಂಥ ಕೆಲಸ ಮಾಡಲೇಬೇಕು. ಇಲ್ಲ ಅಂತೇಳಿದ್ರೆ ಈ ದೇಶನ ಯಾವಾಗಲೂ ಗಾಯದಲ್ಲೇ ಇರುವಂಥ ಒಂದು ಮಾಗದೇ ಇರುವಂಥ ಹುಣ್ಣನ್ನು ಮಾಡಿಡ್ತಾರೆ ಇವರ ಹೇಳಿಕೆಗಳಿಂದ. ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 2 ತಿಂಗಳಾಗಲಿ 3 ತಿಂಗಳಾಗಲಿ ನಿಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಬಂದು ಕೂತ್ಕೊಳ್ಳಿ ರಸ್ತೆಗಳಲ್ಲಿ ಹೋರಾಟ ಮಾಡಿ ಅಂತ ಹೇಳುವಂಥ ಅರ್ಥದಲ್ಲಿ ಇವ್ರದ್ದು ಪೂರ್ವ ತಯಾರಿಗಳು ನಡೀತಾ ಇರತಕ್ಕಂಥದ್ದು. ಕೇಂದ್ರ ಸರ್ಕಾರ ಇಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು. ಯಾವ್ಯಾವ ಮುಲ್ಲಗಳಿಗೆ ಯಾವ್ಯಾವ ರೀತಿಯಲ್ಲಿ ಬಾಯಿನ ಕಟ್ ಹಾಕಬೇಕು ಅಂತ ಹೇಳೋದಕ್ಕೆ ಕಡೆಗೆ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ನಿಮಗೆ ಸೆಕ್ಯುಲರ್ ಅಂತಂದರೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕಂದ್ರೆ ಚರ್ಚ್ಗಳಿರ್ಬೋದು, ಮದ್ರಾಸಗಳಿರ್ಬೋದು, ಮತ್ತು ಮಸೀದಿಗಳಿರ್ಬೋದು, ಎಲ್ಲವನ್ನು ದರ್ಗಾಗಳಿರ್ಬೋದು, ಎಲ್ಲನೂ ಸರ್ಕಾರದ ತೆಗೆಗೆ ತೊಗೊಳ್ಳಿ. ಆವಾಗ ಸಮಾನ ಅಂತ ಒಪ್ಪನ. ಹಿಂದೂಗಳದನ್ನು ಮಾತ್ರ ತೊಗೊಂಬಿಟ್ಟು ಆ ದುಡ್ಡನ್ನ ಹೆಂಗೆ ಬೇಕೋ ಹಂಗೆ ಸರ್ಕಾರದ ಬೊಕ್ಕಸಕ್ಕೆ ಕೊಡೋವಾಗ ಹಿಂದೂಗಳು ಯಾರು ಎಲ್ಲೂ ಒಂದು ಕೂಡ ಮಾತನಾಡಲಿಲ್ಲ. ಆದರೆ ಈ ಮುಲ್ಲಾ ಬಂದು ಕುಲ್ಲ ಹೇಳ್ತಾಯಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಮಿಸ್ಟರ್ ಜಾವೇದ್ ಅವರೇ, ನಿಮ್ಗೇನಾದರೂ ಆ ರೀತಿಯ ಎದೆಗಾರಿಕೆ ಇದ್ದರೆ ನಿಮ್ಮ ಮಸೀದಿಗಳನ್ನು ಸರ್ಕಾರದ ತೆಗೆಗೆ ಕೊಡಿ. ನೀವಿವತ್ತು ಅಧಿಕೃತವಾಗೋ ಅನಧಿಕೃತವಾಗೋ ಸರ್ಕಾರದ ಕೃಪಾಪೋಷಿತವಾಗೋ 9 ಲಕ್ಷ ಚಿಲ್ಲರೆ ಹೆಕ್ಟೇರ್ಗಳನ್ನು ಭೂಮಿಯನ್ನು ಏನು ವಶಪಡಿಸ್ಕೊಂಡಿದ್ದೀರಾ, ಅದರ ಅಧಿಕವಾದಂಥ ದಾಖಲಾತಿಗಳನ್ನು ತೋರಿಸಿ ನಿಮ್ಮದು ಅಂತ ಪ್ರೂವ್ ಮಾಡ್ಕೊಳ್ರಿ. ಅದಾಗದೇ ಇದ್ದಂಥ ಪಕ್ಷದಲ್ಲಿ ಅನಧಿಕೃತವಾಗಿರೋದು ಸರ್ಕಾರದ ತೆಗೆಗೆ ಹೋಗಲಿ, ಅದನ್ನು ಬಡವ್ರಿಗೆ ಕೊಡ್ತೀವಿ. 9 ಲಕ್ಷ ಹೆಕ್ಟೇರ್ ಭೂಮಿ ಏನಕ್ಕೆ ಬೇಕು ವಕ್ಫ್ ಬೋರ್ಡ್ಗೆ? ಏನಕ್ಕೆ ಬೇಕು? ಯಾರು ದಾನ ಕೊಟ್ಟರು ಅದನ್ನು? ಯಾವುದೇ ಫಾರೆಸ್ಟ್ ಲ್ಯಾಂಡ್ ಇರ್ಬೋದು, ಯಾವುದಾದ್ರೂ ಬೇನಾಮಿ ಪ್ರಾಪರ್ಟಿಗಳಾಗಿ ಮಾಡಿಕೊಂಡು ನೀವು ಅದಕ್ಕೆ ಯಾವುದೇ ದಾಖಲಾತಿಗಳನ್ನ ತೋರಿಸ್ತಾ ಇಲ್ಲ. ನೀವು ಇವತ್ತು ಈ ರೀತಿಯಾಗಿ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ದಾಖಲಾತಿಗಳಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಎಲ್ಲಿ ಸರ್ಕಾರ ತನ್ನ ತೆಕೆಗೆ ತಗೊಳ್ಳುತ್ತೋ ಅದರಲ್ಲಿ ಬೇರೆ ಧರ್ಮೀಯರು ಎಲ್ಲಿ ಇಂಟ್ರಾಪ್ಟ್ ಆಗ್ತಾರೋ, ಹಂಗಾಗಿ ಎಲ್ಲಿ ಡಿ ಸಿಗಳಿಗೆ ಪರಮ ಅಧಿಕಾರ ಬರುತ್ತೋ ಇಂತೆಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತು ಮುಲ್ಲಾ ಬಂದು ಬೆದರಿಕೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಈ ಮುಲ್ಲಾನ ಗೊಡ್ಡು ಬೆದರಿಕೆಗೆ ಕೇಂದ್ರ ಸರ್ಕಾರ ಎಲ್ಲೂ ಹೆದರ್ಕೋಬಾರ್ದು. ಹಂಗಾಗಿ ಗಟ್ಟಿತನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟು ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ಲನ್ನು ಜಾರಿಗೆ ತೊಗೊಂಬರಬೇಕು. ಮತ್ತು ಅನಧಿಕೃತವಾಗಿ ಯಾವ ಒಂದು ಭೂಮಿಯನ್ನು ವಕ್ಫ್ ಬೋರ್ಡ್ ವಶಪಡಿಸ್ಕೊಂಡಿದೆಯೋ ಅದೆಲ್ಲವನ್ನು ವಕ್ಫ್ ಬೋರ್ಡ್ನ ವ್ಯಾಪ್ತಿಯಿಂದ ಹೊರಗಡೆಗೆ ತಗೊಂಬಂದು ಸರ್ಕಾರ ತನ್ನ ತೆಕೆಗೆ ತಗೋಬೇಕು ಅಂತ ಹೇಳುವಂಥ ವಿಚಾರದೊಂದಿಗೆ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.